Okay. ಸೊ ಈ ಕ್ವಶನ್ ಅಲ್ಲಿ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಕೊಟ್ಟಿದ್ದಾರೆ ಅಂಡ್ ಅವ್ರಿಗೆ ವೆಲಾಸಿಟಿ ಕೊಟ್ಟಿರೋದು ನಮಗೆ ವಿ ಇಸ್ ಈಕ್ವಲ್ಸ್ ಟು ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೊಟ್ಟಿದ್ದಾರೆ 2t³ ಮೈನಸ್ 3t² ಅಂಡ್ ಕಿಲೋಮೀಟರ್ಸ್ ಪರ್ ಅವರ್ ಕೊಟ್ಟಿದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಟೈಮ್ ಯಾವಾಗಲೂ 0 ಇಂದ 1 2 ಸೆಕೆಂಡ್ ಟೈಮ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಸೊ ಇದೊಂದು ಇಟ್ಕೊಳ್ಳೋಣ. ಸೊ ಅವರೇ ಹೇಳಿದ್ದಾರೆ ಆ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0 ಅಂತಂದ್ರೆ 12 ಗಂಟೆ ಮಧ್ಯಾಹ್ನ. ಸೊ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0 12 ಗಂಟೆ ಮಧ್ಯಾಹ್ನ ಅಂತ ಹೇಳ್ತಿದ್ದಾರೆ. ಸೊ ಆಮೇಲಿಂದ ಏನೇನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ 4 ಕ್ವಶನ್ ಕೊಟ್ಟಿದ್ದಾರೆ 11 12 13 14. ಯಾವಾಗ್ಲೂ ಅವ್ರು ಏನಾದ್ರು ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅವ್ರ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ ತರ ಕೊಟ್ಟಾಗಿಲ್ಲ. ಯಾವಾಗ ಇಕ್ವೇಶನ್ ಕೊಡ್ತಾರೆ ಎರಡು ಕಂಡಿಡ್ಕೊಳ್ಳಿ ಯಾವಾಗ್ಲೂ. ಒಂದು ಪೊಸಿಷನ್ ಕೊಟ್ರೆ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂಡ್ ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅಂಡ್ ವೆಲಾಸಿಟಿ ಯಾವ ಇನ್ಸ್ಟೆಂಟ್ ಅಲ್ಲಿ 0 ಆಗುತ್ತೆ ಮತ್ತೆ ಆ ಇನ್ಸ್ಟೆಂಟ್ ಅಲ್ಲಿ ಆಕ್ಸಿಲರೇಷನ್ ಏನಾಗಿರುತ್ತೆ ಅನ್ನೋದು ಒಂದು ಐಡಿಯಾ ಇರಲಿ ನಿಮಗೆ. ಸೊ ನಮ್ಗೆ ಇಲ್ಲಿ ವೆಲಾಸಿಟಿ ಕೊಟ್ಟಿದ್ದಾರೆ 2t³ ಮೈನಸ್ 3t². ಸೊ ನಮ್ಮ ಇಂಟ್ರೆಸ್ಟ್ಗೆ ಟಿ ಇಸ್ ಈಕ್ವಲ್ಸ್ ಟು 0 ಏನಾಗುತ್ತೆ ನೋಡೋಣ. ಸೊ ಟಿ ಇಸ್ ಈಕ್ವಲ್ಸ್ ಟು 0 ಅಲ್ಲಿ ವೆಲಾಸಿಟಿ 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಮೈನಸ್ 0 ಇಸ್ 0. ಸೊ ವೆಲಾಸಿಟಿ 0 ಅಂದ್ರೆ ಅರ್ಥ ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0 ಅಂದ್ರೆ ಇವ್ರ ಪ್ರಕಾರ 12 ಗಂಟೆ ಮಧ್ಯಾಹ್ನಕ್ಕೆ ವೆಲಾಸಿಟಿ 0. ದಟ್ ಮೀನ್ಸ್ ಇಟ್ ಈಸ್ ಅಟ್ ರೆಸ್ಟ್. ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೊಂಡು ಈ ಟೈಮಲ್ಲಿ ಏನಾರು ಮೂವ್ ಆಗ್ತಿದೆಯೋ ಇಲ್ವೋ, ಮೂವ್ ಆದ್ರೆ ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಸೊ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಕೊಬೇಕು ಅಂತಂದ್ರೆ ಆಕ್ಸಲರೇಷನ್ ವಿ ನೋ ಇಟ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿ ಬೈ ಡಿ ಟಿ. ಸೊ 2 ಹಾಗೆ ಇಟ್ಕೊಂಡ್ರೆ ಡಿಫ್ರೆನ್ಸಿಯೇಷನ್ ಆಫ್ ಟಿ ಕ್ಯೂಬ್ ಇಸ್ 3t² ಮೈನಸ್ 3 ಇಂಟು ಡಿಫ್ರೆನ್ಸಿಯೇಷನ್ ಆಫ್ t² ಇಸ್ 2t. ಸೊ ಅಲ್ಲಿಗೆ ಆಕ್ಸಲರೇಷನ್ 3 ಇಂಟು 6 is 6t² ಮೈನಸ್ 3 2 is 6 60. ಸೊ ಎಗೈನ್ ಈ ಟೈಮ್ ಅಲ್ಲಿ ಟೈಮ್ ಟಿ ಇಸ್ ಈಕ್ವಲ್ ಟು 0 ಅಲ್ಲಿ ಆಕ್ಸಲರೇಷನ್ ಎಷ್ಟು ಅಂತ ನೋಡೋಣ. ಟಿ 0 ಹಾಕಿ ಇಟ್ಸ್ 6 ಇಂಟು 0 ಮೈನಸ್ 6 ಇಂಟು 0 0. ದಟ್ ಮೀನ್ಸ್ ಟೈಮ್ ಟಿ ಇಸ್ ಈಕ್ವಲ್ ಟು 0 ಅಲ್ಲಿ ವೆಲಾಸಿಟಿನೂ 0 ಇದೆ, ಆಕ್ಸಲರೇಷನ್ 0 ಇದೆ. ಸೊ ವೆಲಾಸಿಟಿನೂ 0 ಇದೆ, ಆಕ್ಸಲರೇಷನ್ 0 ಇದೆ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಆದ್ಮೇಲೆ ವೆಲಾಸಿಟಿ ಬರ್ಬೋದು, ಆಕ್ಸಲರೇಷನ್ ಬರ್ಬೋದು ನೋಡೋಣ. ಸೊ ಈ ವೆಲಾಸಿಟಿ ಈಕ್ವೇಶನ್ ಅಲ್ಲಿ 0 ಹಾಕೋಣ. ಅಂದ್ರೆ ರ್ಯಾಂಡಮ್ ಆಗಿ ಚೆಕ್ ಮಾಡೋಣ ವೆಲಾಸಿಟಿ ಯಾವಾಗ ಮತ್ತೆ 0 ಆಗ್ಬೋದು ಅಂತ. ಒಂದು ಟೈಮ್ ಟಿ ಕೂಡ 0 ರೆಸ್ಟ್ ಅಲ್ಲಿ ಇದೆ, ಇನ್ನೊಂದು ಟೈಮ್ ಯಾವ್ದಾರ ಬರುತ್ತಾ ಅಂತ ನೋಡೋಣ. ದಟ್ ಮೀನ್ಸ್ ಇಲ್ಲಿ ವಿ ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಇಸ್ ಈಕ್ವಲ್ಸ್ ಟು 2t³ ಮೈನಸ್ 3t². ಸೊ 3t². ಸೊ 3t² is equals to 2t³. t² t ಕ್ಯಾನ್ಸಲ್ ಆಗುತ್ತೆ and we are getting time is equals to 3/2 ಅಂದ್ರೆ 1.5 hours. ಸೊ ಅಲ್ಲಿಗೆ ಇನ್ನೊಂದು ಗೊತ್ತಾಗ್ತಿದೆ ವಿಷಯ ನಮ್ಗೆ, ವೆಲಾಸಿಟಿ ಮತ್ತೆ 0 ಆಗೋದು ಯಾವಾಗ ಅಂತಂದ್ರೆ 1.5 ಅವರ್ಸ್ ಅಲ್ಲಿ. ವೆಲಾಸಿಟಿ ಮತ್ತೆ 0 ಆಗ್ತಿದೆ ಅಂತಂದ್ರೆ ಅರ್ಥ ವೆಲಾಸಿಟಿ 0 ಆಗ್ತಿದೆ ಅಂತಂದ್ರೆ ಅರ್ಥ ಆ ಟೈಮ್ ಅಲ್ಲಿ ಡೈರೆಕ್ಷನ್ ಅಪೋಸಿಟ್ ಆಗ್ತದೆ. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತೋ ಆ ಡೈರೆಕ್ಷನ್ ಅಪೋಸಿಟ್ ಆಗ್ತದೆ. ಸೊ ಹಾಗಾದ್ರೆ ನಾವು ಏನಾರ ಅನಾಲಿಸಿಸ್ ಮಾಡ್ಬೇಕು ಅಂತಂದ್ರೆ ವಿ ವೆಲಾಸಿಟಿ ಮತ್ತೆ ಆಕ್ಸಿಲರೇಷನ್, ಇನ್ಫ್ಯಾಕ್ಟ್ ವೆಲಾಸಿಟಿನ ಚೆಕ್ ಮಾಡೋಣ. ಫ್ರಮ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0 ಟು ಟೈಮ್ ಟಿ ಇಸ್ ಈಕ್ವಲ್ಸ್ ಟು 1.5 ಆರ್ 3/2 ಅವರ್ಸ್ ಆಸ್ ಯೂಶುವಲ್. ಓಕೆ, ಸೊ ಆ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 1 ಹಾಕೋಣ ಇವಾಗ. ಸೊ ಆ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 1 ನೋಡಿ, ವೆಲಾಸಿಟಿ 2 ಇಂಟು 1 ಮೈನಸ್ 3 ಇಂಟು 1. ವೆಲಾಸಿಟಿ ಅಲ್ಲಿಗೆ -1 ಕಿಲೋಮೀಟರ್ಸ್ ಪರ್ ಅವರ್. ಅಂದ್ರೆ ಇಲ್ಲಿ ಟೈಮ್ ಟಿ ಇಸ್ ಈಕ್ವಲ್ ಟು 0 ಇದೆ. ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 1 ಸೆಕೆಂಡ್ ವೆಲಾಸಿಟಿ -1 ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಇಲ್ಲಿಗೆ ಬರುತ್ತದು ಈ ಪಾಯಿಂಟಿಗೆ ಬಂದಾಗ ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 1 hours ವೆಲಾಸಿಟಿ -1 ಅಂದ್ರೆ 1 ಕಿಲೋಮೀಟರ್ ಪರ್ ಅವರ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಓಕೆ, ಟೈಮ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ಸ್ ನೋಡೋಣ ಇವಾಗ. ಈ ಟೈಮಲ್ಲಿ ಆಕ್ಸಲರೇಷನ್ ನೋಡೋಣ. ಆಕ್ಸಲರೇಷನ್ ಇಸ್ ಟಿ ಇಸ್ 1
6 minus again t 1 ಅಂತ ಇಲ್ಲೂ 1 ಆಯ್ತು. 6 minus 6 is 0. ಈ ಪಾಯಿಂಟ್ ಅಲ್ಲಿ again acceleration 0 ಆಯ್ತು. ಸೊ ಮೋಸ್ಟ್ಲಿ ಆಕ್ಸಲರೇಷನ್ ಬಂದು ಹೋಗಿದೆ. ದಟ್ ಮೀನ್ಸ್ 0 ಇಂದ 1 ಸೆಕೆಂಡ್ ಬರೋಷ್ಟರಲ್ಲಿ ಆಕ್ಸಲರೇಷನ್ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದೆ. ಸೊ ದಟ್ ಮೀನ್ಸ್ ಅಟ್ ಅಗೈನ್ ಟೈಮ್ t is equals to 1 ಆಕ್ಸಲರೇಷನ್ 0 ಆಯ್ತು. ಓಕೆ, ಇನ್ನೊಂದು ನೋಡಿ, ನಾವಿಲ್ಲಿ ಪ್ರೀವಿಯಸ್ಲಿ ಚೆಕ್ ಮಾಡಿದಾಗ 1.5 ಅವರ್ಸ್ ಅಲ್ಲಿ ವೆಲಾಸಿಟಿ 0 ಆಯ್ತು. ಓಕೆ, ಸೊ ವೆಲಾಸಿಟಿ 0 ಆಗ್ತಿದೆ ಅಂತ ಇಲ್ಲಿ ಟೈಮ್ t is equal to 0, ಇಲ್ಲಿ ಟೈಮ್ t is equals to 1 hour ಅಂಡ್ ಇಲ್ಲಿ ಟೈಮ್ t is equals to 1.5 ಅವರ್ಸ್ ಹಾಕೋಣ. ಅಂಡ್ ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಈಸ್ 0. ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ 0, ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ 0 ಅಂತಂದ್ರೆ ಇಲ್ಲಿ ನೋಡಿ 1 ಅವರ್ ಅಲ್ಲಿ ಇದ್ದಾಗ ವೆಲಾಸಿಟಿ ಈ ಡೈರೆಕ್ಷನ್ ಇರ್ತಾ ಇತ್ತು ಎಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಬಂದಿದೆ, ಈ ಡೈರೆಕ್ಷನ್ ಅಲ್ಲಿ ಬಂದು 1.5 ಅವರ್ಸ್ ಆದ್ಮೇಲೆ, ಅಂದ್ರೆ ಇಲ್ಲಿಂದ 0.5 ಅವರ್ಸ್ ಆದ್ಮೇಲೆ ಈ ಡೈರೆಕ್ಷನ್ ಅಲ್ಲಿ ತಿರ್ಕೊಳಕ್ಕೆ ಶುರು ಮಾಡಿದೆ, ಈ ಡೈರೆಕ್ಷನ್ ತಿರ್ಕೊಳಕ್ ಶುರು ಮಾಡಿದೆ. ಓಕೆ, ಸೊ ಇಂಟ್ರೆಸ್ಟ್ಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ಗೆ ಟೈಮ್ t is equal to 2 ಸೆಕೆಂಡ್ಸ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ವೆಲಾಸಿಟಿ ನೋಡೋಣ. ಇಲ್ಲಿ t ಕ್ಯೂಬ್ ಅಂತಂದ್ರೆ 2 ಕ್ಯೂಬ್, 2 ಕ್ಯೂಬ್ ಅಂತಂದ್ರೆ 8, 8 2s 16 ಮೈನಸ್ t ಸ್ಕ್ವೇರ್ ಅಂತಂದ್ರೆ 2 ಸ್ಕ್ವೇರ್ 4, 4 3s 12. ಸೊ ಆಕ್ಚುಲಿ ನಮಗೆ ಬರ್ತಾ ಇರೋದು ವೆಲಾಸಿಟಿ 8 2s 16 ಮೈನಸ್ 4 t ಸ್ಕ್ವೇರ್ ಅಂತಂದ್ರೆ 2 ಸ್ಕ್ವೇರ್, 2 ಸ್ಕ್ವೇರ್ ಅಂತಂದ್ರೆ 4, 16 ಮೈನಸ್ 2 ಅಂದ್ರೆ 4 meters per second. ದಟ್ ಮೀನ್ಸ್ 1.5 ಸೆಕೆಂಡ್ಸ್ ಆದ್ಮೇಲೆ, ಸಾರಿ 1.5 ಅವರ್ಸ್ ಆದ್ಮೇಲೆ ಇಲ್ಲಿಂದ 0.5 ಅವರ್ಸ್ ಆದ್ಮೇಲೆ ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ 4 meters per second ಇದೆ. ಸೊ ಅಲ್ಲಿಗೆ ಒಂದ್ ಕನ್ಫರ್ಮ್ ಆಯ್ತು. ಅಗೈನ್ ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ 0 ಅಂತಂದ್ರೆ ಇಲ್ಲಿ ನಮಗೆ ಆಕ್ಸಲರೇಷನ್ ನೋಡಿ, ವೆಲಾಸಿಟಿ ಈ ಡೈರೆಕ್ಷನ್ ಇದೆ ಅಂಡ್ ಈ ಪಾಯಿಂಟ್ ಅಲ್ಲಿ ಆಕ್ಸಲರೇಷನ್ ನಮಗೆ ಟುವರ್ಡ್ಸ್ ರೈಟ್ ಇರಲೇಬೇಕು. ಸೊ ಹಾಗಾದ್ರೆ ಆಕ್ಸಲರೇಷನ್ ಚೆಕ್ ಮಾಡೋಣ ನಾವು. ಅಟ್ ಟೈಮ್ t is equals to 1.5 seconds. ಸೊ ಆಕ್ಸಲರೇಷನ್ ಅಟ್ ಟೈಮ್ t is equals to 1.5 seconds ಅಂದ್ರೆ 3/2. ಸೊ 6 into t ಸ್ಕ್ವೇರ್ ಅಂತಂದ್ರೆ 3/2 ಅಂತಂದ್ರೆ 9/4 ಮೈನಸ್ 6 into 3/2. 3 3s 2 2s ಮತ್ತೆ 2 3s ಮತ್ತೆ 9 3s 27 ಇದೆ. ಸೊ 2 2s 2 3s 9 3s 27, 27/2 ಮೈನಸ್ 9. ಸೊ ಅಲ್ಲಿಗೆ ಆಬ್ವಿಯಸ್ಲಿ 27/2 ಅಂತಂದ್ರೆ 2 10s 22, ನಾವು 20 10s ಮಾಡಿದ್ರೆ 10 ಅಂದ್ರೆ 9 ಕಿಂತ ಜಾಸ್ತಿ ಬರುತ್ತೆ. ದಟ್ ಮೀನ್ಸ್ ಆಕ್ಸಲರೇಷನ್ ಪಾಸಿಟಿವ್ ಅಂತಂದ್ರೆ ಆಕ್ಸಲರೇಷನ್ ಟುವರ್ಡ್ಸ್ ರೈಟ್ ಸೈಡ್ ಇದೆ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಸೊ ವೆಲಾಸಿಟಿ ನಮಗೆ ಈ ಕಡೆ ಇದೆ ಅಂಡ್ ಆಕ್ಸಲರೇಷನ್ ಈ ಕಡೆ ಇದೆ, ವಿಚ್ ಇಸ್ ಬೇಸಿಕಲಿ ರಿಟಾರ್ಡೇಷನ್. ಸೊ ಈ ಪಾಯಿಂಟಿಗೆ ಬಂದಾಗ ಅಗೇನ್ ಆಕ್ಸಲರೇಷನ್ ಈ ಡೈರೆಕ್ಷನ್ ಆಕ್ಟ್ ಆಗ್ತದೆ. ಓಕೆ, ಸೊ ಇದು ಒಂದು ಪ್ರೀವಿಯಸ್ ಬೇಸಿಕ್ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಗೊತ್ತು ಎಕ್ಸಾಮ್ ಅಲ್ಲಿ ನಿಮ್ಗೆ ಇಷ್ಟು ಟೈಮ್ ಇರಲ್ಲ ಅಂತ, ಬಟ್ ಎನಿವೇಸ್ ಕಾನ್ಸೆಪ್ಟ್ಸ್ ನ ಡೀಪ್ ಆಗಿ ನೋಡೋಣ. ಓಕೆ, ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್. ಸೊ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಿದೀವಿ ಆಲ್ರೆಡಿ. ಇದು 6t ಕಾಮನ್ ತಗೊಂಡ್ರೆ ಅವ್ರು ಕೇಳಿರೋ ಪ್ರಕಾರನೇ 6t ಕಾಮನ್ ತಗೊಂಡ್ರೆ t minus 1. ಸೊ ಇಲ್ಲಿ ಆಪ್ಷನ್ ಬಿ ಬರುತ್ತೆ. ಫೈಂಡ್ ದ ಟೈಮ್ ಬಿಟ್ವೀನ್ 12 noon and 1 PM at which speed is maximum. ನೋಡಿ, ಇದು 12 noon and 1 PM ಅಂದ್ರೆ ಟೈಮ್ t is equal to 0 ಇಂದ ಆಫ್ಟರ್ ಟೈಮ್ t is equals to 1 hour, speed at which speed is maximum. Find time in between 12 noon and 1 PM. ಓಕೆ, ಅಂದ್ರೆ ಇದು ನಮ್ಮ 12 noon ಕರೆಕ್ಟಾ ಅಂಡ್ ಇದೇ ನಮ್ಮ 1 PM. ಇವೆರಡರ ಮಧ್ಯೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಹೀಗೆ ಇತ್ತು ಅಂಡ್ ಈ ಪಾಯಿಂಟ್ ಅಲ್ಲಿ ಸ್ಪೀಡ್ ನಮಗೆ ಮ್ಯಾಕ್ಸಿಮಮ್, ಇಲ್ಲಿಂದ ಸ್ಪೀಡ್ ನಮಗೆ ಮ್ಯಾಕ್ಸಿಮಮ್ ಬಂದಿರೋದು 1 hour ಆದ್ಮೇಲೆ ಅಂಡ್ ಆ 1 hour ಆದ್ಮೇಲೆ ನಮ್ಗೆ ವೆಲಾಸಿಟಿ ಬಂದಿರೋದು -1 kilometers per hour. ಅಂಡ್ ಇಲ್ಲಿ ಕೇಳಿರೋದು ಅವರು ಸ್ಪೀಡ್.
ಅಂದ್ರೆ ದೇ ಆರ್ ಆಸ್ಕಿಂಗ್ ದ ಮ್ಯಾಗ್ನಿಟ್ಯೂಡ್ ಅಂದ್ರೆ 1. ಸೊ ಹಾಗಾದ್ರೆ 1 ನಮಗೆ ಇವಾಗ ಮ್ಯಾಕ್ಸಿಮಮ್ ಸ್ಪೀಡ್ ಬಂದಿರೋದು. ಇದನ್ನ ಇನ್ನೊಂದ್ ತರ ವೆರಿಫೈ ಮಾಡ್ಬೋದು ನಾವು. ಇನ್ನೊಂದ್ ತರ ವೆರಿಫೈ ಮಾಡ್ಬೋದು ಹೇಗೆ ಅಂತಂದ್ರೆ ನೋಡಿ ಇಲ್ಲಿ ಆಮ್, ನಮಗೆ ವೆಲಾಸಿಟಿ ಮ್ಯಾಕ್ಸಿಮಮ್ v is equals to 2t cube minus 3t square. ಸೊ ಇದರ ಮ್ಯಾಗ್ನಿಟ್ಯೂಡ್ ಇವಾಗ ಏನ್ ಬರುತ್ತೆ ವ್ಯಾಲ್ಯೂ ದಟ್ ಇಸ್ ನಥಿಂಗ್ ಬಟ್ ಅವರ್ ಮ್ಯಾಗ್ನಿಟ್ಯೂಡ್. ಸೊ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ಡಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ನಮ್ಗೆ ಆಸ್ ಯೂಶುವಲ್ ಅದೇ ಬರುತ್ತೆ 60 ಸ್ಕ್ವೇರ್ ಮೈನಸ್ 60. ಸೊ ಮ್ಯಾಕ್ಸಿಮಮ್ ಆಗಿರ್ಬೇಕು ಅಂತಂದ್ರೆ ಇದು ಮ್ಯಾಕ್ಸಿಮಮ್ ಆಗಿರ್ಬೇಕು ಅಂತಂದ್ರೆ ನಾವು ಮಾಡ್ತಿರೋ ಡಿಫ್ರೆನ್ಸಿಯೇಷನ್ ವೆಲಾಸಿಟಿನೇ, ಬಟ್ ಇದರ ಮ್ಯಾಗ್ನಿಟ್ಯೂಡ್ ಇಸ್ ಬೇಸಿಕಲಿ ಡಿ ವಿ ಬೈ ಡಿ ಟಿ ಓನ್ಲಿ. ಅಂಡ್ ಇದು ವ್ಯಾಲ್ಯೂ ಮ್ಯಾಕ್ಸಿಮಮ್ ಬೇಕು ಅಂತಂದ್ರೆ ಇದರ ಸ್ಲೋಪ್ ಡಿ ವಿ ಬೈ ಡಿ ಟಿಯ ಸ್ಲೋಪ್ ವಿ ಕಾಲ್ ಇಟ್ ಆಸ್ ಮ್ಯಾಕ್ಸಿಮನು ಆಗಿರ್ಬೋದು ಆರ್ ಮಿನಿಮನು ಆಗಿರ್ಬೋದು. ಸೊ ಡಿ ವಿ ಬೈ ಡಿ ಟಿ ಏನಾಗಿರ್ಬೇಕು 0. ಸೊ 60 ಸ್ಕ್ವೇರ್ ಮೈನಸ್ 60 is equals to 0. ಸೊ ಹಾಗಾದ್ರೆ you are getting t is equals to 1 second. ಅಂದ್ರೆ t is equals to 1 second ಅಲ್ಲಿ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಪೀಡ್ ಇಟ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ಓಕೆ, ಸೊ ಟೈಮ್ ನ ಇವಾಗ ಹಾಗಾದ್ರೆ ಟೈಮ್ ನ ಮಿನಿಮಮ್ ವ್ಯಾಲ್ಯೂ ನಮ್ಗೆ 0. ಟೈಮ್ ನ ಮಿನಿಮಮ್ ವ್ಯಾಲ್ಯೂ 0 ಅಂಡ್ 12 to 1 ಪಿ ಎಂ ಅಲ್ಲಿ 12 to 1 ಪಿ ಎಂ ಅಲ್ಲಿ ನಮ್ಗೆ ಇವಾಗ ಅಂದ್ರೆ ದಟ್ ಮೀನ್ಸ್ ಆಫ್ಟರ್ 1 ಅವರ್ ನಮ್ಗೆ ವೆಲಾಸಿಟಿ ಮ್ಯಾಕ್ಸಿಮಮ್ ಬರ್ತದೆ. ಅಂದ್ರೆ ಈ ಡ್ಯೂರೇಷನ್ ಅಲ್ಲಿ 0 to 1 ಅವರ್ಸ್ ಅಲ್ಲಿ ನಮ್ಗೆ ವೆಲಾಸಿಟಿ ಮ್ಯಾಕ್ಸಿಮಮ್ ಬಂದಿದ್ದು ಇಷ್ಟೇ, ಯಾವುದು 1 ಕಿಲೋಮೀಟರ್ಸ್ ಪರ್ ಅವರ್. ಅಂಡ್ ಅದು ತೋರಿಸ್ತಿರೋದು ಇದನ್ನೇ ಆಫ್ಟರ್ 1 ಸೆಕೆಂಡ್ ಅಲ್ಲ, ಸಾರಿ, ಇಲ್ಲಿ 1 ಅವರ್ ಆದ್ಮೇಲೆ ನಮಗೆ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ಸಿಗುತ್ತೆ ಅಂತ ನೋಡಿದ್ವಿ. ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಟೈಮ್ ಇಸ್ 0, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಟೈಮ್ ಇಸ್ 1 ಅವರ್. ಸೊ ಅಲ್ಲಿಗೆ 1 ಸೆಕೆಂಡ್ ಅಲ್ಲಿ ನಮಗೆ ಸ್ಪೀಡ್ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಆಗಿರುತ್ತೆ. ಅಂಡ್ ನಮ್ಮ ಪ್ರೀವಿಯಸ್ ಅನಾಲಿಸಿಸ್ ಅಲ್ಲೂ ಕೂಡ ನಾವು ನೋಡಿದ್ವಿ 0 to 1 ಅವರ್ ಆದ್ಮೇಲೆ ನಮಗೆ 1 ಕಿಲೋಮೀಟರ್ಸ್ ಪರ್ ಅವರ್ ಇದೆ. ಸೊ ಇಲ್ಲಿ ದ ಟೈಮ್ ಬಿಟ್ವೀನ್ 12 noon ಟು 1 PM 12 ಗಂಟೆ ಮಧ್ಯಾಹ್ನದಿಂದ ಅದಾದ್ಮೇಲೆ 1 ಗಂಟೆ ಒಳಗಡೆ ಸ್ಪೀಡು ಮ್ಯಾಕ್ಸಿಮಮ್ ಆಗುತ್ತೆ. ಹೌದು, ಕನ್ಫರ್ಮ್ ಆಯ್ತು ಇವಾಗ ನಮಗೆ. ಇಲ್ಲೂ ಕನ್ಫರ್ಮ್ ಆಯ್ತು, ಇಲ್ಲೂ ಕನ್ಫರ್ಮ್ ಆಯ್ತು. ಅವ್ರು ಕೇಳ್ತಿರೋದು ಯಾವ ಟೈಮಲ್ಲಿ ಅಂತ. ಅಂದ್ರೆ 12 ಗಂಟೆಯಿಂದ 1 ಗಂಟೆ ಒಳಗಡೆ 12 ಗಂಟೆಯಿಂದ 1 ಗಂಟೆ ತನಕ. ಸೊ ಅಲ್ಲಿಗೆ ನಮ್ಗೆ ಸ್ಪೀಡ್ ಮ್ಯಾಕ್ಸಿಮಮ್ ಆಗಿರೋದು ನಮ್ಗೆ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0 ಇಂದ 1 ಅವರ್ ಆದ್ಮೇಲೆ, ಅಂದ್ರೆ 12 ಗಂಟೆಯಿಂದ 1 ಅವರ್ ಆದ್ಮೇಲೆ, ಅಂದ್ರೆ 1 ಗಂಟೆ ಮಧ್ಯಾಹ್ನ. ಇಲ್ಲಿ ನಮ್ಗೆ ಸ್ಪೀಡ್ ಮ್ಯಾಕ್ಸಿಮಮ್ ಆಗಿದೆ. ದ ಟೈಮ್ ಅಟ್ ವಿಚ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಈಸ್ ಮಿನಿಮಮ್. ಓಕೆ, ಅವ್ರು ಇಲ್ಲಿ ಡ್ಯೂರೇಷನ್ ಏನ್ ಕೊಟ್ಟಿಲ್ಲ. ಒಂದ್ ವೇಳೆ ಇಲ್ಲಿ 12 ಗಂಟೆಯಿಂದ 1 ಗಂಟೆ ಒಳಗೆ ಅಂತ ಅಂದ್ರೆ ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಈಸ್ ಮಿನಿಮಮ್ ಎಲ್ಲಿ ಆ ಟೈಮ್ ಟೀಸ್ ಗಳು 0 ಇದ್ದಾಗ್ಲೇನೆ. ದಟ್ ಮೀನ್ಸ್ ಅಟ್ 12. ಅಂಡ್ ಅದು ಇಲ್ಲೂ ಕೂಡ ಗೊತ್ತಾಯ್ತು ನಮ್ಗೆ ಟಿ ಇಸ್ ಈಕ್ವಲ್ಸ್ ಟು 0, ಟಿ ಇಸ್ ಈಕ್ವಲ್ ಟು 0 ಅಂತಂದ್ರೆ 12 noon. ಈಗ ಒಂದ್ ವೇಳೆ ಅವರು ಇಲ್ಲಿ ಕೊಟ್ಟಿಲ್ಲ, ಬಟ್ 12 to 1 PM ಬದಲು ಇನ್ನೊಂದು ಯಾವ್ದಾದ್ರು ಟೈಮ್ ಕೊಟ್ಟಿದ್ರೆ ಅವಾಗ ನೀವು ಇಲ್ಲಿ ನೋಡಿಲಿ ವೆಲಾಸಿಟಿ ಇಸ್ ಈಕ್ವಲ್ ಟು 0, ದಟ್ ಮೀನ್ಸ್ ಸ್ಪೀಡ್ ಇಸ್ ಆಲ್ಸೋ ಏನಾಗಿರುತ್ತೆ 0. ಅವಾಗ ನಮ್ಗೆ 0 is equals to 2t cube minus 3t square, t is equals to 3/2, 1.5 hours. ಅಂದ್ರೆ ದ ಟೈಮ್ ಅಟ್ ವಿಚ್ ಒಂದ್ ವೇಳೆ ಅವ್ರ ಟೈಮ್ ಬದಲು ಟೈಮ್ಸ್ ಅಟ್ ವಿಚ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಇಸ್ ಮಿನಿಮಮ್ ಇಸ್ 12 ಗಂಟೆ. ಯಾಕಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಅಲ್ಲೇ ನಮ್ಗೆ ಇವಾಗ ಗೊತ್ತಾಯ್ತು. ಇನ್ನೊಂದು ಟೈಮ್ ಏನು ವೆಲಾಸಿಟಿ 0 ಆಗಕ್ಕೆ, ವೆಲಾಸಿಟಿ 0 ಆಗಕ್ಕೆ ವೆಲಾಸಿಟಿ 0 ಆಗಕ್ಕೆ ಇನ್ನೊಂದು ನೋಡಿ. ಇಲ್ಲಿ ನಾವು ಟಿ ಇಸ್ ಈಕ್ವಲ್ ಟು 3/2 ಹಾಕೊಂಡ್ವಲ್ಲ, ವೆಲಾಸಿಟಿ 0 ಮಾಡಿ 1.5 ಅವರ್ಸ್. ಅಂದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಅಲ್ಲಿ ಟಿ ಅಂತ ಬರ್ದ್ಬಿಟ್ಟು 12 ಗಂಟೆ ಆದ್ಮೇಲೆ 1.5 ಗಂಟೆ ಅಂತಂದ್ರೆ 1.5 ಗಂಟೆ, 1.5 PM. ಇಲ್ಲೂ ಕೂಡ ನಮಗೆ ಸ್ಪೀಡ್ ಏನಾಗಿತ್ತು 0 ಆಗಿತ್ತು. ಸೊ ಈ ಕ್ವಶನ್ ಅಲ್ಲಿ ಟೈಮ್ ಅಟ್ ವಿಚ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಇಸ್ ಮಿನಿಮಮ್ ಬಿಟ್ವೀನ್ 12 to 1 ಅಂತ ಕೇಳಿದ್ದಾರೆ. ಸೊ ನಾವು ಹ್ಯಾವ್ ಟು ಗೋ ಫಾರ್ 12. ದೆನ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಟ್ 12 noon? ಆಲ್ರೆಡಿ ಅಟ್ 12 noon ಅಂತಾನೆ ಟೈಮ್ ಟಿ ಇಸ್ ಈಕ್ವಲ್ ಟು 0, ವೆಲಾಸಿಟಿ ಇಸ್ 0. ಓಕೆ,
ಸೊ ಈ ಕ್ವಶನ್ ಅಲ್ಲಿ ನಮಗೆ ಫಸ್ಟ್ ಅನಾಲಿಸಿಸ್ ವಾಟ್ ವಿ ಡಿಡ್ ಅಟ್ಲೀಸ್ಟ್ ಒಂದ್ ಸ್ವಲ್ಪಾರ ಯೂಸ್ ಆಗತ್ತೆ ನಮ್ಗೆ. ಸೊ ಟು ಅನಲೈಸ್ ದ ಏನು ಪ್ರಾಬ್ಲಮ್ ಅಂತ. ಸೊ ಮೇನ್ ಅಜೆಂಡಾ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅನ್ನೋದಕ್ಕಿಂತ ಯಾವ ಟೈಮಲ್ಲಿ ವೆಲಾಸಿಟಿ ಯಾವ ಡೈರೆಕ್ಷನ್ ಇದೆ ಅಂತ ನಾವು ಬೇಕಾಗುತ್ತೆ. ಯಾಕಂದ್ರೆ ವೆಲಾಸಿಟಿ ಆಸ್ ಇಸ್ ದಟ್ ಒನ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಗಿವ್ಸ್ ಆಕ್ಚುಯಲ್ ಡೈರೆಕ್ಷನ್ ಅಂದ್ರೆ ಏನ್ ಆಗ್ತಿದೆ ಆ ಪಾರ್ಟಿಕಲ್ ಗೆ ಅಂತ. ಅಂಡ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್. ಸೊ ಇಟ್ ವಾಸ್ a good question. So the time at which 13th question ನೋಡಿ, the time at which the speed of the particle is minimum. ಸೊ ಸ್ಪೀಡ್ ನಮಗೆ ಮಿನಿಮಮ್ ಆಗ್ಬೇಕು ಅಂತಂದ್ರೆ ನಾವು ಅದನ್ನ ಇಲ್ಲಿ ಸ್ಪೀಡ್ ನಾವು ಇಲ್ಲಿ ಮಾಡ್ಕೊಂಡ್ವಿ. ಎಲ್ಲಿ ಒಂದು ಸ್ಪೀಡ್ ಮಿನಿಮಮ್ ಆರ್ ಸ್ಪೀಡ್ ಮ್ಯಾಕ್ಸಿಮಮ್ಗೆ ನಾವು ಡಿ ವಿ ಬೈ ವಿ ಟಿ ಟಿ ತಗೊಂಡ್ವಲ್ಲ. ಸೊ ಒಂದು ಟೈಮು ಟಿ ಇಸ್ ಈಕ್ವಲ್ 0, ಇನ್ನೊಂದು ಟೈಮು ಟಿ ಇಸ್ ಈಕ್ವಲ್ಸ್ ಟು 1. ಸೊ ಸ್ಪೀಡ್ ಮಿನಿಮಮ್ ಆಗುವಂತ ಟೈಮು ವಿಚ್ ಇಸ್ ಟೈಮ್ ಟಿ ಇಸ್ ಈಕ್ವಲ್ ಟು 0 ಕ್ವಶನ್ ಹೇಳ್ತಾರೆ. ಅಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಟೈಮ್ ಇಸ್ 0 ಅಂಡ್ ಮ್ಯಾಕ್ಸಿಮಮ್ ನಮಗೆ ಬರೋದಾಗಾದ್ರೆ 1 ಅವರ್. ಯಾಕಂದ್ರೆ ದಿಸ್ ಇಸ್ ಮಿನಿಮಮ್ ವ್ಯಾಲ್ಯೂ 0 ಅಂಡ್ ದಿಸ್ ಇಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 1. ಸೊ ಇದು ಮ್ಯಾಕ್ಸಿಮಮ್ ಇದು. ಸೊ 0 ಅನ್ನೋದು ಮಿನಿಮಾಗೆ ಕನ್ಸಿಡರ್ ಮಾಡುತ್ತೆ, 1 ಅವರ್ ಅನ್ನೋದು ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡುತ್ತೆ. ಅಂಡ್ 1 ಅವರ್ ಆದ್ಮೇಲೆ ಅದರ ವೆಲಾಸಿಟಿ 2 into 1 is 1, so 2 into 1 is 2, minus 3, minus 1 kilometers per hour, which is towards left side. ಇಲ್ಲಿ ಮಾಡ್ತಲ್ಲ ಅದು.